हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निलविलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ओಂ ಶ್ರೀಶಾಹ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜೆ ಮಾಲೆಗಳು. ನಾವು 82ರಿಂದ 92ನೇ ಗದ್ಯಗಳನ್ನು ನಾವು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ಬರದರು ಎಂದರೆ ಜೀವರು. ಸಾತ್ವಿಕ ಜೀವರು ಎಂದರ್ಥ. ಸಾತ್ವಿಕ ಜೀವರಲ್ಲೂ ಭೇದವಿದೆ. ಜೀವಗಣ ಹರೇರನುಚರಾಹ, ಅನಂತ ಜೀವರು ಭಗವಂತನ ಅನುಚರರಾಗಿದ್ದಾರೆ. ಆದ್ದರಿಂದ ಭಗವಂತನನ್ನು ನಾವು ತಿಳಿಯಬೇಕು ಎಂಬುದನ್ನು ಶ್ರೀ ಪುರಂದರದಾಸರು ವರದರು ಎಂಬ ಶಬ್ದದಿಂದ ನೀಚೋಚ್ಚ ಭಾವವನ್ನು ತಿಳಿಸಿದ್ದಾರೆ. ಮತ್ತು ವರದರು ಎಂಬುದರಿಂದ ಹರೇರ ಅನುಚರತ್ವ ಎಂಬುದನ್ನು ನಿಷ್ಠಾವಂತರಾಗಿ ಯಾರು ಭಗವದ್ಜ್ಞಾನದಲ್ಲಿ ನಿರತರಾಗಿದ್ದರೋ ಅವರನ್ನು ಕುರಿತು ನಮಗೆ ಉಪದೇಶ ಮಾಡುತ್ತಿದ್ದಾರೆ, ಅವರನ್ನು ಪರಿಚಯ ಮಾಡುತ್ತಿದ್ದಾರೆ ಎಂದರ್ಥ. ಹಾಗಾದರೆ ನಾವು ಜೀವನನ್ನು ತಿಳಿದುಕೊಳ್ಳುವ ಬಗೆ ಹೇಗೆ ಎಂದು ತಿಳಿಯುವಾಗ, ಎಲ್ಲ ಮನುಷ್ಯರು ಮನುಷ್ಯರಾಗಿ ಹುಟ್ಟಿರ್ತಾರೆ. ಅವರು ಜ್ಞಾನಿಗಳು ಅಜ್ಞಾನಿಗಳು ಅಂತ ಹೇಗೆ ತಿಳಿಯಬೇಕು ಮತ್ತು ಜೀವನವನ್ನು ತಿಳಿಯುವ ಕ್ರಮ ಏನು ಎಂದು ನಮಗೆ ಸಾಮಾನ್ಯವಾಗಿ ಪ್ರಶ್ನೆ ಬರುತ್ತದೆ. ಆದ್ದರಿಂದ ಕೆಲವರ ಅಭಿಪ್ರಾಯದಿಂದ ಜೀವನೊಬ್ಬನೇ ಇರತಕ್ಕಂಥವನು, ಅವನೇ ಬ್ರಹ್ಮ. ಆದ್ದರಿಂದ ಬ್ರಹ್ಮನನ್ನು ತಿಳಿಯಲು ಶಾಸ್ತ್ರ ಹೇಳಿದೆ ಎಂದರೆ ಅದು ಜೀವನೇ ಆಗಿದ್ದಾನೆ ಎಂಬ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಆದರೆ ಅಲ್ಲಿ ಒಂದು ಪ್ರಶ್ನೆ ಏನು ಬರುತ್ತದೆ ಅಂದರೆ, ನಮ್ಮನ್ನು ತಿಳಿದುಕೊಳ್ಳುವುದಕ್ಕೆ ಅವಸರವಾಗಿ ಶಾಸ್ತ್ರ ಓದಬೇಕೇನು? ಅಂಗೈ ಹುಣ್ಣಿಗೆ ಕನ್ನಡಿ ಯಾತಕ್ಕೆ? ಮುಖದಲ್ಲೋ ಬೆನ್ನಲ್ಲೋ ತಲೆ ಮೇಲೆ ಎಲ್ಲ ನಮಗೆ ಹುಣ್ಣಾಗಿದ್ದರೆ ನಾವು ಕನ್ನಡಿಯಿಂದ ನೋಡಿಕೊಳ್ಳಬೇಕು. ಆದರೆ ನಮ್ಮ ಅಂಗೈಯಲ್ಲೇ ಹುಣ್ಣಾಗಿದ್ದರೆ ಕನ್ನಡಿಯನ್ನು ಯಾರು ನೋಡ್ಕೋತಾರೆ? ನೋಡ್ಕೊಂಬ ಪ್ರಮೇಯ ಬರೋದಿಲ್ಲ. ಆದ್ದರಿಂದ ನಾವೇ ಜೀವರಾದ್ದರಿಂದ ಒಬ್ಬರೇ ಜೀವರಾದ ಎಂಬ ಯಾವ ದಾರ್ಶನಿಕರಲ್ಲಿ ಅವರಿಗೆ ಶಾಸ್ತ್ರ ಎಂಬತಕ್ಕಂಥದ್ದು ಅವಶ್ಯಕತೆ ಏನಿದೆ? ನಮ್ಮನ್ನು ನಾವೇ ತಿಳಿದುಕೊಳ್ಳೋದಕ್ಕೆ ಶಾಸ್ತ್ರದ ಅವಶ್ಯಕತೆ ಇಲ್ಲ. ಆದ್ದರಿಂದ ಯಾರು ಜೀವರೊಬ್ಬರೇ ಇರತಕ್ಕಂಥದ್ದು, ಚೇತನ ಒಬ್ಬನೇ ಇರತಕ್ಕಂಥವನ ಅಂಶವೇ ಎಲ್ಲ ಜೀವರು ಮತ್ತು ಬ್ರಹ್ಮ ಎಂದು ಕರೆಸಿಕೊಳ್ಳುವನು ಸಹ ಜೀವನ ಅಂಶವೇ ಅಥವಾ ಬ್ರಹ್ಮನ ಅಂಶವೇ ಚೇತನಾಗಿದ್ದಾನೆ ಎಂದು ಯಾರು ಚಿಂತಿಸುತ್ತಾರೋ ಅವರಿಗೆ ಯಾವ ಶಾಸ್ತ್ರದ ಓದುವಿಕೆಯೂ ಅವಶ್ಯಕತೆ ಇಲ್ಲ, ಶಾಸ್ತ್ರದ ಅವಶ್ಯಕತೆಯೂ ಬರುವುದಿಲ್ಲ. ಹಾಗಾದರೆ ಆ ದೃಷ್ಟಿಯನ್ನು ಯಾಕೆ ನಾವು ಸಮಂಜಸ ಅಂತ ಹೇಳಬಾರದು? ಅಂದರೆ ಲೋಕದಲ್ಲಿ ಶಾಸ್ತ್ರ ಸೃಷ್ಟಿಯಾಗಿದೆ. ಆದ್ದರಿಂದ ನಮಗೆ ಅಗೋಚರನಾದ, ನಮ್ಮನ್ನು ಬಿಟ್ಟು ನಮ್ಮ ರಕ್ಷಣೆ ಮಾಡ್ತಕ್ಕಂಥ ಇನ್ನೊಬ್ಬನನ್ನು ನಾವು ತಿಳಿಯಬೇಕು ಎಂಬುದೇ ಈ ಶಾಸ್ತ್ರದ ಮುಖ್ಯ ಉದ್ದೇಶವಾಗಿದೆ. ಇಲ್ಲದಿದ್ದರೆ ಶಾಸ್ತ್ರವಾದರೂ ಏಕರಚನೆ ಆಗುತ್ತಿತ್ತು. ಒಂದು ದಾರಿ ಇರುತ್ತೆ, ಆ ದಾರಿ ಯಾತಕ್ಕೆ ಬೇಕು? ಮನುಷ್ಯರು ನಡೆದುಕೊಂಡು ಹೋಗಲಿ, ಉಪಯೋಗ ಮಾಡಿಕೊಳ್ಳಲಿ ಅಂಥೇಳಿ. ದಾರಿನೇ ಇಲ್ಲದಿದ್ದರೆ ಆ ಗುಡ್ಡಗಾಡುಗಳಲ್ಲೋ ಹಳ್ಳ ಕೊಳ್ಳಗಳಲ್ಲೋ ಓಡಾಡಬೇಕಾಗಿತ್ತು ಜನರು. ದಾರಿ ಇರುವುದು ಯಾತಕ್ಕೋಸ್ಕರವಾಗಿ ನಮ್ಮ ಪಥ ಸುಗಮವಾಗಲಿ ಎಂಬುದಾಗಿ ದಾರಿಗಳನ್ನು, ಪಥವನ್ನು, ಮಾರ್ಗವನ್ನು
ಎಲ್ಲ ಕಡೆ ನಾವು ನೋಡುತ್ತೇವೆ. ಹೀಗೆ ನಾವು ಲೋಕದಲ್ಲಿ ಮಾರ್ಗವನ್ನು ನೋಡುತ್ತೇವೆ. ಆದರೆ ಜ್ಞಾನಾತ್ಮಕವಾಗಿ ಮೋಕ್ಷವನ್ನು ಪಡೆಯತಕ್ಕಂಥ ಮಾರ್ಗ, ಆ ಜ್ಞಾನ ಮಾರ್ಗವನ್ನು ನಾವು ಯಾಕೆ ನೋಡುವುದಿಲ್ಲ? ಎಲ್ಲರೂ ಅಜ್ಞಾನಿಗಳಾದ್ದರಿಂದ ಜ್ಞಾನ ಮಾರ್ಗವನ್ನು ತೋರಿಸೋಕ್ಕೋಸ್ಕರವೇ ಶಾಸ್ತ್ರ ಎಂಬುದು ಇರತಕ್ಕಂಥದ್ದು. ಆ ಮಾರ್ಗ ಎಂಬತಕ್ಕಂಥದ್ದು ಯಾರು ಮಾಡಿದ್ದಲ್ಲ, ಅನಾದಿಯಾದದ್ದು. ಯಾಕೆ ಅನಾದಿಯಾದದ್ದು ಅಂದರೆ, ಯಾರೇ ಮಾಡಿದ್ದಾದರೆ ಅದು ದೋಷ ಕಲ್ಪಿತವಾಗುತ್ತಿತ್ತು. ಅಪೌರುಷೀಯವಾಗಿದ್ದಾಗ ಅದು ದೋಷ ಪುರುಷನ ನಿಮಿತ್ತಕವಾದ ಯಾವ ದೋಷಗಳಿದೆ ಆ ದೋಷಗಳು ಇರುವುದಿಲ್ಲ. ಹಾಗಾದರೆ ಪುರುಷನ ನಿಮಿತ್ತಕವಾದ ದೋಷಗಳಿಲ್ಲದ ಇತರ ದೋಷಗಳು ಇರಬಹುದಲ್ಲ ಅಂತ ಹೇಳಿದರೆ, ದೋಷಗಳು ಅಥವಾ ಗುಣಗಳು ಇರತಕ್ಕಂಥದ್ದು ಯಾವುದೋ ಸ್ವಪ್ರಯೋಜನಕ್ಕೋಸ್ಕರವಾಗಿ ಅಥವಾ ಸ್ವಪ್ರಯೋಜನ ದುರುಪಯೋಗಕ್ಕೋಸ್ಕರವಾಗಿ ಒಬ್ಬ ಮನುಷ್ಯ ಇನ್ನೊಬ್ಬರಿಗೆ ಹಿತವನ್ನು ಅಹಿತವನ್ನು ಮಾಡ್ತಾರೆ. ಆದರೆ ಹಿತ ಅಹಿತದ ವಿವಕ್ಷೆಯೇ ಇಲ್ಲದೆ ಇರತಕ್ಕಂಥದ್ದು ಜಡ ಪದಾರ್ಥಗಳಿಗೆ ಯಾರನ್ನು ಅವನು ದ್ವೇಷ ಮಾಡುತ್ತದೆ, ಯಾರನ್ನು ಪ್ರೀತಿ ಮಾಡುತ್ತದೆ, ಯಾರನ್ನು ಮಾಡೋದಿಲ್ಲ. ಆದ್ದರಿಂದ ಅಪೌರುಷೀಯವಾದದ್ದು ಅಂದರೆ ಏನರ್ಥ? ಪುರುಷಕೃತವಾದದ್ದಲ್ಲ ಎಂದರ್ಥ. ಅದರಲ್ಲಿ ದೋಷ ಎಣಿಸಬೇಕು, ಗುಣ ಎಣಿಸಬೇಕು ಎಂಬ ತಾತ್ಪರ್ಯ ಇರುವುದಿಲ್ಲ. ಯಾವ ಒಬ್ಬ ವ್ಯಕ್ತಿಯನ್ನು ಕುರಿತು ಅವನ ದ್ವೇಷಿಸಬೇಕು ಅಥವಾ ಪ್ರೀತಿಸಬೇಕು ಎಂಬುದು ಇರುವುದಿಲ್ಲ. ಅದು ಪುರುಷರಿಗೆ ಮಾತ್ರ ಕ್ಲುಪ್ತವಾದದ್ದು. ಅಂದರೆ ಮನುಷ್ಯರಲ್ಲಿ ಇರತಕ್ಕಂಥ ಗುಣ ಮಾನುಷೇತರವಾಗಿ, ಅಂದರೆ ಅದು ಅಪೌರುಷೀಯವಾದದಲ್ಲಿ ಈ ದೋಷಗಳು ಇರಲು ಸಾಧ್ಯವಿಲ್ಲ. ಆದ್ದರಿಂದ ವೇದಶಾಸ್ತ್ರ, ಇತಿಹಾಸ ಇವೆಲ್ಲವೂ ಸಹ ಅಪೌರುಷೀಯವಾದದ್ದೇ ಎಂದು ತಿಳಿಯಬೇಕು. ಅಪೌರುಷೀಯವಾದದ್ದಕ್ಕೆ ಒಬ್ಬ ವ್ಯಕ್ತಿಗೆ ಹಿತ, ಇನ್ನೊಬ್ಬರಿಗೆ ಅಹಿತವನ್ನು ಮಾಡತಕ್ಕಂಥ ಚಿಂತನೆಯನ್ನು ನಾವು ಇಟ್ಟುಕೊಳ್ಳಬಾರದು. ಆದ್ದರಿಂದ ವೇದ ಎಂಬತಕ್ಕಂಥದ್ದು ಅನಾನಿತ್ಯವಾದದ್ದು, ಅಪೌರುಷೀಯವಾದದ್ದು ಮತ್ತು ಸ್ವತಃ ಪ್ರಾಮಾಣ್ಯವಾದದ್ದು ಎಂದು ತಿಳಿಯಬೇಕು. ಈ 3 ಲಕ್ಷಣಗಳಿಂದ ಶಾಸ್ತ್ರದ ಪ್ರಯೋಜನವನ್ನು ಸ್ಮೃತಿಯಲ್ಲಿ ಹೇಳಿದಂತೆ ಜೀವ ಏವತ್ತು ದುಃಖಿನಃ ತೇಷಾಂ ದುಃಖ ಪ್ರಹರಣಾರ್ಥಂ ಶ್ರುತಿರೇಷ ಪ್ರವರ್ತತೆ ಅಂತ ಹೇಳಿದ್ದರಿಂದ ದುಃಖಿಗಳಾದ ಜೀವಿಗಳಿಗೆ ದುಃಖ ನಿವಾರಣೆಗೆ ಉಪಶಮನ ಮಾಡುವುದಕ್ಕೋಸ್ಕರ ಮಾರ್ಗೋಪಾಯ ಕೇವಲ ಶ್ರುತಿ, ಸ್ಮೃತಿ, ವೇದ, ಇತಿಹಾಸ, ಪುರಾಣಗಳು ಎಂಬುದನ್ನು ನಾವು ತಿಳಿಯಬೇಕು. ಇದು ಸ್ವತಃ ಪ್ರಾಮಾಣ್ಯವಾದ್ದರಿಂದ ಇದರಲ್ಲಿ ನಾವು ದೋಷವನ್ನು ಎಣಿಸಬಾರದು. ಪುರುಷಕೃತವಾದ ಯಾವ ದೋಷವೂ ಇಲ್ಲ ಎಂದು ತಾತ್ಪರ್ಯ. ಇದನ್ನು ಜೀವ ಎಂಬತಕ್ಕಂಥವನು ಏನು ಎಂಬುದನ್ನು ನ್ಯಾಯ ವಿವರಣಾ ಗ್ರಂಥದಲ್ಲಿ ಶ್ರೀಮದಾನಂದ ತೀರ್ಥರು ಜೀವನನ್ನು ಉದ್ದೇಶಿಸಿ ಜೀವನ ಪರಿಚಯವನ್ನು ಮಾಡುವಾಗ ನ್ಯಾಯ ವಿವರಣಾ ಗ್ರಂಥದಲ್ಲಿ ಈ ರೀತಿ ಉಕ್ತವಾಗಿದೆ. ನ ಜೀವ ಏವ ಬ್ರಹ್ಮಶಬ್ದಃ, ನ ಜೀವ ಅಯಂ ಬ್ರಹ್ಮಶಬ್ದಃ ಯತೋ ವೈಮಾನಿ ಭೂತಾನಿ ಜಾಯಂತೆ ಇತ್ಯಾದಿನ ಜನ್ಮಾದಿ ಕಾರಣತಸ್ಸೇವ ಬ್ರಹ್ಮಲಕ್ಷಣತ್ವ ಉಕ್ತೇಃ. ನ್ಯಾಯ ವಿವರಣೆ ಎಂಬತಕ್ಕಂಥದ್ದು ಶ್ರೀಮದಾನಂದ ತೀರ್ಥರು ಮಾಡಿರ್ತಕ್ಕಂಥ ಶ್ರೀ ವೇದವ್ಯಾಸ ರಚಿಸಿದಂಥ 564 ಬ್ರಹ್ಮಸೂತ್ರಗಳಿಗೆ 4 ವಿಧವಾದ ಗ್ರಂಥಗಳನ್ನು ರಚಿಸಿದ್ದಾರೆ. ಒಂದು ಸೂತ್ರಪ್ರಾಯವಾಗಿ, ಇನ್ನೊಂದು ವ್ಯಾಖ್ಯಾನ, ಇನ್ನೊಂದು ನ್ಯಾಯ ವಿವರಣ ಮತ್ತು ಅಣುಭಾಷ್ಯ ಎಂಬುದಾಗಿ. ನ್ಯಾಯ ವಿವರಣದಲ್ಲಿ ನಾವು ದೂರದಲ್ಲಿ ನಿಂತು ನ್ಯಾಯ ರೀತಿಯಲ್ಲಿ, ಅಂದರೆ ಹಂಸ ಕ್ಷೀರ ನ್ಯಾಯದಂತೆ
ನಾವು ಈ ಗ್ರಂಥವನ್ನು ಅವಲೋಕನೆ ಮಾಡಿದಾಗ ನಮಗೆ ಏನು ತಿಳಿಯುತ್ತದೆ? ಬ್ರಹ್ಮಸೂತ್ರ ಭಾಷ್ಯ ಎಂಬತಕ್ಕಂಥದ್ದನ್ನು ವಿಶೇಷವಾದ ನ್ಯಾಯಯುಕ್ತವಾಗಿ ತಿಳಿಯಬೇಕಾದದ್ದು ಯುಕ್ತವಾಗಿದೆ. ಎರಡನೇ ಸೂತ್ರವಾದ ಅಥಾತ್ ಬ್ರಹ್ಮ ಜಿಜ್ಞಾಸ ಓಂ ಶಾಸ್ತ್ರ ಯೋನಿತ್ವಾತ್ ಬ್ರಹ್ಮ ಜಿಜ್ಞಾಸ ಎಂಬತಕ್ಕಂಥದ್ದು ಮೊಟ್ಟ ಮೊದಲನೆಯದು. ಎರಡನೆಯದು ಜಗಜ್ಜನ್ಮಾದಿ ಕಾರಣತ್ವ ಶಾಸ್ತ್ರ ಯೋನಿತ್ವಾತಿ. ಹೀಗೆ 564 ಭಗವಂತನ ಲಕ್ಷಣಗಳನ್ನು ತಿಳಿಸ್ತಾ ಇದ್ದಾರೆ ವೇದವ್ಯಾಸದೇವರು. ಇದು ಕೆಲವು ದಾರ್ಶನಿಕರಿಗೆ ಈ ಬ್ರಹ್ಮಸೂತ್ರ ಭಾಷ್ಯ ಎಂಬತಕ್ಕಂಥದ್ದು ಜೀವನನ್ನೇ ಕುರಿತು ಹೇಳಿರತಕ್ಕಂಥದ್ದು. ಜೀವನೇಲೆ ಬ್ರಹ್ಮಶಬ್ದನಾಗಿದ್ದಾನೆ ಎಂಬ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಇಲ್ಲಿ ಆಕ್ಷೇಪ ಮತ್ತು ಸಮಾಧಾನವನ್ನು ಶ್ರೀಮದಾನಂದ ತಿಳಿಸ್ಕೊಡ್ತಾ ಇದ್ದಾರೆ. ಹೇಗೆ ಅಂಗೈ ಹುಣ್ಣಿಗೆ ಕನ್ನಡಿಯ ತಿಕ್ಕೆ ಎಂಬಂತೆ ಜೀವ ಎಲ್ಲರಿಗೂ ಪ್ರತ್ಯಕ್ಷ ಸಿದ್ಧವಾದ ಮೇಲೆ ಅವನನ್ನು ತಿಳಿಯುವ ಪ್ರಮೇಯ ಶಾಸ್ತ್ರದಿಂದ ಏನು ಬರುತ್ತದೆ? ಶಾಸ್ತ್ರವೇ ಓದೋ ಪ್ರಸಂಗವೂ ಬರುವುದಿಲ್ಲ. ಯಾವ ಸೂತ್ರಗಳು ಸಹ ಅನಾವಶ್ಯಕ ಎಂದೆನಿಸುತ್ತದೆ. ಆದ್ದರಿಂದ ನಮ್ಮ ಚಿಂತನೆ ತಪ್ಪಾಗಿರಬೇಕು ಅಥವಾ ವೇದವ್ಯಾಸರು ಮಾಡಿದ ತಪ್ಪು ಅಂತ ನಾವು ನ್ಯಾಯಯುಕ್ತವಾಗಿ ಹೇಳಬೇಕು ಎಂಬ ಶಂಕೆಯನ್ನು ಶ್ರೀಮದಾನಂದ ತೀರ್ಥರು ನ್ಯಾಯ ವಿವರಣದಲ್ಲಿ ಈ ದಾರ್ಶನಿಕರಿಗೆ ಸವಾಲ್ ಅಂತ ಹಾಕಿದ್ದಾರೆ. ಶ್ರೀ ವೇದವ್ಯಾಸರು ಕೃತ ಬ್ರಹ್ಮಸೂತ್ರಗಳು ಬ್ರಹ್ಮನನ್ನು ತಿಳಿಯತಕ್ಕಂಥದಕ್ಕೋಸ್ಕರವಾಗಿದೆ ಹೊರತು ಸ್ವತಃ ಸಿದ್ಧವಾದ ಜೀವನನ್ನು ತಿಳಿಯಲು ಅಲ್ಲ. ಸದಾ ಜೀವರು ಬ್ರಹ್ಮನ ಅಧೀನವಾಗಿರುವುದರಿಂದ ಜೀವನ ಸಕಲ ಆಗುಹೋಗುಗಳು ಬ್ರಹ್ಮದೇವರ ಅಧೀನದಲ್ಲಿರುವುದರಿಂದ ಮತ್ತು ಪ್ರತಿಯೊಬ್ಬರ ಜೀವರು ಭಿನ್ನರಾಗಿರುವುದರಿಂದ ಅವರ ಯೋಗ್ಯತೆಯನ್ನು ತಿಳಿದುಕೊಂಡು ಅವರ ರೀತಿಯಲ್ಲಿ ಅವರಿಗೆ ಗತಿಯನ್ನು ಕೊಡತಕ್ಕೋಸ್ಕರವಾಗಿ ಭಗವಂತನಿದ್ದಾನೆ. ಆ ಭಗವಂತನ ತಿಳಿಸಿಕೊಡೋಕ್ಕೋಸ್ಕರವಾಗಿ ಲಕ್ಷಣವನ್ನು ಬ್ರಹ್ಮಸೂತ್ರ ಎಂಬ 564 ಸೂತ್ರಗಳಿಂದ ಶ್ರೀ ವೇದವ್ಯಾಸರು ತಿಳಿಸಿದ್ದಾರೆ ಎಂಬುದಾಗಿ ವಿವರಿಸಿ ಅದನ್ನು 4 ವಿಧವಾದ ಗ್ರಂಥಗಳಿಂದ 4 ಅಧ್ಯಾಯಗಳಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಹೇಳುವಾಗ ಈ ಸೂತ್ರಗಳಿಗೆ ಉಪನಿಷತ್ತುಗಳ ಸಹಾಯದಿಂದ, ಅಂದರೆ ಉಪನಿಷತ್ತು ಅಪೌರುಷೀಯವಾದ್ದರಿಂದ ಉಪನಿಷತ್ತಿನಲ್ಲಿ ಹೇಳ್ತಕ್ಕಂಥ ವಾಕ್ಯವನ್ನು ಜೋಡಿಸಿ ತಮ್ಮ ಯುಕ್ತಿಯನ್ನು ಮಂಡಿಸುತ್ತಾರೆ. ಎರಡನೇ ಸೂತ್ರವಾದ ಜನ್ಮಾದ್ಯಸ್ಯತಃ ಎಂಬತಕ್ಕಂಥ ಸೂತ್ರದಲ್ಲಿ ಹುಟ್ಟು, ಸ್ಥಿತಿ, ನಿಯಮನ, ಲಯ, ಜ್ಞಾನ ಬಂಧ ಮೋಕ್ಷ ಇದು 8 ನಡೆಯುತ್ತಿರುವುದು ನಮ್ಮ ಜೀವನದಿಂದ ಅವರೇ ಮಾಡಿಕೊಳ್ಳುತ್ತಿಲ್ಲ. ಇದು ಭಗವಂತನಿಂದ ನೆರವೇರಿಸಲ್ಪಡುತ್ತಿದೆ ಹೊರತು ನಮಗೆ ನಾವು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಇದು ಅತಿ ಸ್ಪಷ್ಟವಾಗೂ ಇದೆ. ಯಾರು ಅವರಿಂದ ಅವರು ಹುಟ್ಟು ಬರಲು ಸಾಧ್ಯವಿಲ್ಲ. ಅವರು ಹುಟ್ಟಲು ಅವರ ತಂದೆ ತಾಯಿಗಳ ಅವಶ್ಯಕತೆ ಇದೆ. ಬೆಳೆಯಲು ಗೆಳೆಯರು ಮತ್ತು ಸಂಬಂಧಿಗಳ ಅವಶ್ಯಕತೆ ಇದೆ. ಹುಟ್ಟಿನಿಂದ ಸಾಯುವ ತನಕ ಸತ್ತಾಗಲೂ ಸಹ ಅವರ ಸಂಸ್ಕಾರ ಮಾಡಲು ಬೇರೆಯವರ ಅವಶ್ಯಕತೆ ಇದೆ. ಹೀಗೆ ಕೇವಲ ಜೀವನೊಬ್ಬನಿಂದ ಎಲ್ಲವನ್ನೂ ತಾನೇ ಮಾಡಿಕೊಂಡ ಎಂಬತಕ್ಕಂಥದ್ದು ಶುದ್ಧ ಭ್ರಮಾತ್ಮಕವಾದದ್ದು. ಅತ್ಯಂತ ಕನಿಷ್ಠ ಬುದ್ಧಿ ಇದ್ದರೂ ಸಹ ಯಾರು ಎಲ್ಲವೂ ನನ್ನದೇ ಎಂಬತಕ್ಕಂಥ ಪ್ರಜ್ಞೆಯನ್ನು ಇಟ್ಟುಕೊಂಡಿರಲಾರ. ಅದು ಸಮಾಜ ದೃಷ್ಟಿಯಲ್ಲೂ ಸಹ ಹಿತವಾಗಿರುವುದಿಲ್ಲ. ರಾಜನ ಮುಂದೆ ಹೋಗಿ ನಾನೇ ರಾಜ ಅಂತ ಹೇಳಿದರೆ ಆ ರಾಜನು ಪ್ರೀತನಾಗುತ್ತಾನೋ ದ್ವೇಷಗೊಳ್ಳುತ್ತಾನೋ, ಅವನು ಕೋಪಗೊಂಡು ನಮ್ಮನ್ನು ರಾಜ್ಯದಿಂದ ಹೊರಗೆ ಹಾಕುತ್ತಾನೆ. ಹಾಗೆ ರಾಜಾಜಿರಾಜರಾದ ಭಗವಂತ ವಿಷ್ಣು ಬ್ರಹ್ಮ ಇವನ ಎದುರೇ ಹೋಗಿ ನಾನೇ ಬ್ರಹ್ಮ ಅಂತ ಹೇಳಿದರೆ
ಯಾವ ಅವಸ್ಥೆ ಆಗಬೇಕು ಅದನ್ನು ನಾವು ಚಿಂತಿಸಬೇಕು. ಇದಕ್ಕೋಸ್ಕರವಾಗಿ ಶ್ರೀಮದಾನಂದ ತೀರ್ಥರು ತೈತ್ತರೀಯ ಉಪನಿಷತ್ತಿನ ಸಂಬಂಧವನ್ನು ಅಂದರೆ ಅಲ್ಲೇ ಉಕ್ತವಾಗಿರತಕ್ಕಂಥ ತಿಳಿಸ್ತಾ ಇದ್ದಾರೆ. ನ ಜೀವ ಶಬ್ದ, ಜೀವ ಎಂಬತಕ್ಕಂಥದ್ದು ಬ್ರಹ್ಮನಲ್ಲ. ಹೇಗೆ ಹೇಳ್ತೀರಾ, ಯಾಕೆ ಹೇಳ್ತೀರಾ ಅಂದರೆ ಜೀವನ ಲಕ್ಷಣ ಬ್ರಹ್ಮನ ಲಕ್ಷಣ ವ್ಯತಿರಿಕ್ತವಾಗಿದೆ, ಬ್ರಹ್ಮನ ಲಕ್ಷಣ ಜೀವನ ಲಕ್ಷಣವಲ್ಲ ಎಂಬುದನ್ನು ತಿಳಿಸಲಿಕ್ಕೋಸ್ಕರವಾಗಿ ನ್ಯಾಯ ವಿವರಣಾ ಗ್ರಂಥದಲ್ಲಿ ನ ಜೀವ ಅಯಂ ಬ್ರಹ್ಮಶಬ್ದ ಯಥೋ ವೈಮಾನಿ ಭೂತಾನಿ ಜಾಯಂತೆ ಇತ್ಯಾದಿನ ಜನ್ಮಾದಿ ಕಾರಣಸ್ಯೈವ ಬ್ರಹ್ಮಲಕ್ಷಣತ್ವ ಉಕ್ತೇ. ಈ ನ್ಯಾಯ ವಿವರಣಾ ಗ್ರಂಥದಲ್ಲಿ 2ನೇ ಸೂತ್ರವಾದ ಜಗಜ್ಜನ್ಮಾದ್ಯಸ್ಯ ಕಾರಣ ಜಗಜ್ಜನ್ಮಾದ್ಯಸ್ಯತಃ ಓಂ ಎಂಬತಕ್ಕಂಥದಕ್ಕೆ ಕೇವಲ ಒಂದೇ ಶ್ಲೋಕದಿಂದ ವ್ಯಾಖ್ಯಾನವನ್ನು ಮಾಡಿರುತ್ತಾರೆ, ಒಂದು ನ್ಯಾಯವನ್ನು ತೋರಿಸಿದ್ದಾರೆ. ನ ಜೀವ ಏವ ಅಯಂ ಬ್ರಹ್ಮಶಬ್ದ, ಈ ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರಗಳು ಏನೇ ವೇದವ್ಯಾಸರಿಂದ ರಚಿತವಾಗಿದೆ, ಈ ಹೇಳಿರತಕ್ಕಂಥ ಬ್ರಹ್ಮ ಎಂಬತಕ್ಕಂಥವನು ಜೀವನಲ್ಲ. ಜೀವ ಅಂದರೆ ಸಾಧಾರಣವಾಗಿ ನಾವು ದುಃಖಿಗಳು, ಸಂಸಾರವಶಲಿರ್ತಕ್ಕಂಥ ಜೀವರು, ಉಪಜೀವರಾಗಿರ್ತಕ್ಕಂಥವರು, ಅಲ್ಪಜ್ಞರಾಗಿರ್ತಕ್ಕಂಥವರು, ಅಸಾರ್ವಜ್ಞರಾಗಿರ್ತಕ್ಕಂಥವರು. ನಾವು ಬ್ರಹ್ಮ ಶಬ್ದದಿಂದ ವಾಚ್ಯವಾಗಿಲ್ಲ ಎಂಬುದನ್ನು ಮೊಟ್ಟ ಮೊದಲಿಗೆ ಬೇರ್ಪಡಿಸಿ ತಿಳಿಸಿಕೊಡುತ್ತಿದ್ದಾರೆ. ನೀನು ಬ್ರಹ್ಮನಲ್ಲ. ಹಾಗಾದರೆ ಬ್ರಹ್ಮನಾರು, ಬ್ರಹ್ಮನ ಲಕ್ಷಣವೇನು ಎಂಬುದಕ್ಕೆ ತೈತ್ತಿರೀಯ ಉಪನಿಷತ್ತಿನಲ್ಲೇ ಉಕ್ತವಾದದ್ದನ್ನು ಅದರ ಸಹಾಯದಿಂದ ತಿಳಿಸ್ಕೊಡ್ತಿದ್ದಾರೆ. ಯಥೋ ವೈಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸ್ಯ ತದ್ಬ್ರಹ್ಮೇತಿ. ಯಥೋ ವೈಮಾನಿ ಭೂತಾನಿ ಜಾಯಂತೆ, ಎಲ್ಲ ಜಗತ್ತುಗಳು ಯಾರಿಂದಲೇ ಹುಟ್ಟುತ್ತದೋ, ಹುಟ್ಟಿದವುಗಳು ಯಾರಿಂದಲೇ ಪ್ರಾಣವನ್ನು ಧರಿಸುತ್ತವೆಯೋ, ಯಾರನ್ನು ಪ್ರಳಯ ಕಾಲದಲ್ಲಿ ಪ್ರವೇಶ ಮಾಡುತ್ತವೆಯೋ, ಯಾರನ್ನು ತನ್ನ ಇಚ್ಛೆಯಿಂದಲೇ ಚೆನ್ನಾಗಿ ಮುಕ್ತಿಯಲ್ಲಿ ಪ್ರವೇಶ ಮಾಡುತ್ತದೋ ಅವನೇ ಬ್ರಹ್ಮನು. ಮುಖ್ಯವಾಗಿ ಇವರ ಜ್ಞಾನಕ್ಕಾಗಿಯೇ ವೇದಗಳು ಅರ್ಥಭೂತವಾದ ಬ್ರಹ್ಮನನ್ನು ವಿಚಾರ ಮಾಡು ಹೀಗೆ ವರ್ಣನು ಭೃಗುವಿನ ಹತ್ತಿರ ಹೇಳಿದ್ದಾನೆ. ಈ ಲಕ್ಷಣ ರುದ್ರಾದಿ ದೇವತೆಗಳು ಸರ್ವತಾ ಇಲ್ಲ. ಆದ್ದರಿಂದಾಗಿ ಇಲ್ಲಿ ಸಕಲ ಜೀವರಾದ ರುದ್ರಾದಿಗಳು ಬ್ರಹ್ಮದೇವರು ಸಹ ಜೀವರೇ. ಇಲ್ಲಿ ಬ್ರಹ್ಮ ಎಂದರೆ ವಿಷ್ಣು ಮಾತ್ರ ಅರ್ಥ, ಬ್ರಹ್ಮನೆಂದು ಅಲ್ಲ ಅರ್ಥವಲ್ಲ, ರುದ್ರನೆಂದು ಅರ್ಥವಲ್ಲ ಎಂಬುದನ್ನು ವಿಶೇಷ ಆಕಾರವಾಗಿ ತೋರಿಸುತ್ತಾರೆ. ಈ ಲಕ್ಷಣ ಕೇವಲ ವಿಷ್ಣುವಿಗೆ ಮಾತ್ರ ಸೃಷ್ಟಿಕರ್ತೃತ್ವ ಮೊದಲಾದವು ಒಂದೊಂದು ಕೂಡ ವಿಷ್ಣುವಿನ ಮಾತ್ರ ಇರತಕ್ಕಂಥದ್ದು ಎನ್ನುವ ಅಭಿಪ್ರಾಯದಿಂದ ಸೃಷ್ಟಿಕರ್ತೃತ್ವ ವಿಷ್ಣುವಿನ ಮಾತ್ರ ಇರತಕ್ಕಂಥದ್ದು ಎನ್ನುವ ವಿಷಯದಲ್ಲಿ ಶ್ರುತಿಯನ್ನು ತಿಳಿಸುತ್ತಾರೆ. ಯಾವು ತ್ರಿಧಾತು ಪ್ರತಿವಿಮುತ ಜಾಮೇಕೋ ದಾದಾರ ಭುವನಾನಿ ವಿಶ್ವ ಎಂಬ ಋಗ್ವೇದದಲ್ಲಿರ್ತಕ್ಕಂಥದ್ದು ಯಾವ ವಿಷ್ಣು ಒಬ್ಬನೇ ಪ್ರಕೃತಿ ಪುರುಷ ಕಾಲವನ್ನು ಧರಿಸಿಕೊಂಡು ಇರುವನು, ಭೂದೇವಿಯನ್ನು ಲಕ್ಷ್ಮೀದೇವಿಯನ್ನು ಎಲ್ಲ ಲೋಕಗಳನ್ನು ಧರಿಸಿರುವನು, ಅಂತಹ ವಿಷ್ಣು ನನಗೆ ಸುಖವನ್ನು ಕೊಡಲಿ ಎಂದು ಋಗ್ವೇದದಲ್ಲಿ ಇರತಕ್ಕಂಥದ್ದನ್ನು ಉದಾಹರಿಸಿ ತೋರಿಸಿದ್ದಾರೆ. ಪ್ರೇರಣೆಯನ್ನು ಮಾಡುವನು ಶ್ರೀಹರಿ ಒಬ್ಬನೇ ಎನ್ನುವ ವಿಷಯದಲ್ಲಿ ಮತ್ತೆ ಶ್ರುತಿಯನ್ನು ತೋರಿಸುತ್ತಾರೆ. ಚತುರ್ಭಿ ಸಾಕಂ ನವತಿಂ ಚ ನಾಮಭಿಹಿ ಚಕ್ರಂ ನವೃತ್ತಂ ರತೀಂದ ವಿಪತೋ ಎಂಬ ಋಗ್ವೇದ ಸಂಹಿತದಲ್ಲಿ ಇರತಕ್ಕಂಥದ್ದನ್ನು ಸ್ವರೂಪ ಭೇದವಿಲ್ಲದಿರುವ ವಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಎಂಬ 4 ರೂಪಗಳಿಂದ ಕೂಡಿಕೊಂಡು 96 ಮಂದಿ ವಿಶೇಷವಾದ ಉತ್ತಮರಾದ ದೇವತೆಗಳನ್ನು ವರ್ತುಲಾಕಾರವಾದ ಚಕ್ರ ಎಂಬಂತೆ ಸೃಷ್ಟಿ ಮೊದಲಾದ ವ್ಯಾಪಾರಗಳಿಂದ ತಿರುಗಿಸುತ್ತಾ ಇದ್ದಾನೆ.
ಭಗವಂತ ಸ್ವತಂತ್ರ ಮತ್ತು ಅಸ್ವತಂತ್ರವಾದ ದೇವತೆಗಳಿಂದ ಈ ಸೃಷ್ಟಿಯಾದಿಗಳನ್ನು ಮಾಡಿಸುತ್ತಾ ಇದ್ದಾನೆ. 8 ಮಂದಿ ವಸುಗಳು, 11 ಮಂದಿ ರುದ್ರರು ಮತ್ತು 11 ಜನ ಆದಿತ್ಯರು. ದ್ವಾದಶಾದಿತ್ಯರಲ್ಲಿ ವಿಷ್ಣುವನ್ನು ಬಿಟ್ಟು 11 ಜನ ಆದಿತ್ಯರು, ಚತುರ್ಮುಖರು ಮತ್ತು 10 ಜನ ಪ್ರಜಾಪತಿಗಳು, ಪ್ರಧಾನವಾಯು ಕೂಡಿ 50 ಮರುತುಗಳು, ಒಟ್ಟು 90 ದೇವತೆಗಳು, ವಸುದೇವ, ಸಂಕರ್ಷ, ಪ್ರದ್ಯುಮ್ನ, ಅನಿರುದ್ಧ ಎನ್ನುವ 4 ಭಗವದ್ ರೂಪಗಳು. ಈ ಲಕ್ಷಣವು ವಿಷ್ಣುವಿನಲ್ಲಿ ಮಾತ್ರ ಇರತಕ್ಕಂಥದ್ದು, ಬೇರೆಯವರಲ್ಲಿ ಇಲ್ಲ ಎನ್ನುವುದನ್ನು ಶ್ರುತಿಯಿಂದಲೂ ಉಪಪಾದಿಸುತ್ತಾರೆ. ಪರೋ ಮಾತ್ರಾಯ ತನ್ಮೃದಾನ ನತೇ ಮಹಿತ್ವಮನ್ವಯಂ ನತೇ ವಿಷ್ಣು ಜಾಯಮಾನೋ ನ ಜಾತೋ ದೇವಮಹಿಮ್ನ ಪರಮಂತಮಾಪ ಎಂಬತಕ್ಕಂಥ ಋಗ್ವೇದವನ್ನು ಹೀಗೆ ವಿಶೇಷ ಆಕಾರವಾಗಿ ಋಗ್ವೇದವನ್ನು ಯಾತಕ್ಕೆ ತೋರಿಸುತ್ತಿದ್ದಾರೆಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಕೇವಲ ಅಪೌರುಷೀಯವಾದ ವೇದ ಭಾಗಗಳು. ಅಪೌರುಷೀಯ ವೇದ ಭಾಗಗಳಲ್ಲಿ ವಿಷ್ಣುವನ್ನು ಮಾತ್ರ ಕೊಂಡಾಡುತ್ತಿರುವುದರಿಂದ ಜೀವನ ಬ್ರಹ್ಮ ಎಂದು ತಿಳಿದುಕೊಂಡು ಇದು ಶರೀರ ಮೀಮಾಂಸಾ ಎಂಬ ಒಂದು ರೀತಿಯಲ್ಲಿ ಶರೀರ ಹೊಂದಿರತಕ್ಕಂಥವನು ಜೀವನಕ್ಕೆ ಸಂಬಂಧಪಟ್ಟದ್ದು ಎಂದೇ ಬ್ರಹ್ಮಸೂತ್ರವನ್ನು ಪರರು ವ್ಯಾಖ್ಯಾನ ಮಾಡಿದ್ದು ಸರ್ವತಾ ಸಮಂಜಸವಲ್ಲ ಎಂಬುದನ್ನು ತಿಳಿದುಕೋಸಲುವಾಗಿ ನ ಜೀವ ಶಬ್ದ ಬ್ರಹ್ಮ, ಇಲ್ಲಿ ಜೀವ ಅಂತ ಬ್ರಹ್ಮ ಶಬ್ದದಿಂದ ಜೀವವಾಚ್ಯನಾಗಿಲ್ಲ, ಜೀವನು ಪ್ರತ್ಯೇಕನಾಗಿದ್ದಾನೆ ಎಂಬುದನ್ನು ತೈತ್ತಿರೀಯ ಉಪನಿಷತ್ತಿನಲ್ಲಿ ವರ್ಣದೇವರು ಭೃಗು ಋಷಿಗಳಿಗೆ ಹೇಗೆ ಉಪಾಸನೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುವ ಪ್ರಮೇಯದ ಭಾಗದಲ್ಲೂ ಸಹ ತೈತ್ತಿರೀಯ ಉಪನಿಷತ್ತಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಪ್ರಾಣಂ ಚಕ್ಷುಃ ಶ್ರೋತ್ರಂ ಮನೋ ವಾಚಮಿತಿ ಹೋವಾಚ ಯತೋ ವೈಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯದ್ ಪ್ರಯತ್ಯ ವಿಶಂತಿ ತದ್ವಿಜಿಜ್ಞಾಸವ್ಯ ತದ್ಬ್ರಹ್ಮೇತಿ. ವರ್ಣನ ಮಗನೆಂದು ಪ್ರಸಿದ್ಧನಾದ ಮೃಗುವು ತಂದೆಯ ವರ್ಣನ ಬಳಿ ಸಾರಿ ಪೂಜ್ಯರೇ ಪರಬ್ರಹ್ಮನನ್ನು ಉಪದೇಶಿಸು ಎಂದು ಪ್ರಾರ್ಥಿಸಿದಾಗ ವರ್ಣನವನಿಗೆ ಉಪದೇಶ ಮಾಡಿದ. ಅನ್ನ, ಪ್ರಾಣ, ಚಕ್ಷಸ್ಸು, ಶ್ರೋತೃ, ಮನಸ್ಸು, ವಿಜ್ಞಾನ, ಆನಂದ, ವಾಕ್ ಈ ಹೆಸರುಗಳದ್ದು ಬ್ರಹ್ಮ ಎಂದು ಮತ್ತೆ ಅವನನ್ನು ಕುರಿತು ಹೇಳಿದನು. ಯಾರಿಂದ ಈ ಎಲ್ಲ ಜೀವರು ಹುಟ್ಟುತ್ತಾರೋ, ಯಾರಿಂದ ಹುಟ್ಟಿ ಕ್ರಿಯಾಶೀಲರಾಗುವರೋ, ಪ್ರಳಯ ಕಾಲದಲ್ಲಿ ಯಾರಲ್ಲಿ ಲಯ ಹೊಂದುವರೋ, ಮುಕ್ತಿಯಲ್ಲಿ ಯಾರನ್ನು ಪಡೆಯುವರೋ ಅವನನ್ನು ಬ್ರಹ್ಮ ಎಂದು ತಿಳಿದು ಮನನ ನಿಜಿಜ್ಞಾಸನನ್ನು ಮಾಡು ಎಂದು ತಿಳಿಸಿದ್ದಾರೆ. ಈ ಬ್ರಹ್ಮವಲ್ಲಿಯಲ್ಲಿ ಅನ್ನಮಯಾದ ಪಂಚರೂಪಿಯಾದ ಭಗವಂತನ ಉಪದೇಶ ಮಾಡಿ ಆ ವಿಷಯದಲ್ಲಿ ಸಮಾಖ್ಯಾರೂಪದಲ್ಲಿ ಭೃಗು ವರ್ಣ ಸಂವಾದ ರೂಪವಾದ ಆಯ್ಕೆಯನ್ನು ಹೇಳಲು ಈ ಭೃಗುವಲ್ಲಿ ಹೊರಟಿದೆ. ಇದು ಸಮಾಖ್ಯ ರೂಪವಾದಿಂದಲೇ ಅಲ್ಲಿ ಹೇಳಿದ ವಿಜ್ಞಾನ ಆನಂದ ನಾಮಕನಾದ ಬ್ರಹ್ಮನನ್ನು ಇಲ್ಲಿ ಇಟ್ಕೊಳ್ಳಬೇಕು. ಇಲ್ಲಿ ಹೇಳಿದ ಚಕ್ಷಸ್ಸು, ಶ್ರೋತ್ರ, ವಾಕ್ ನಾಮಕ ಬ್ರಹ್ಮನನ್ನು ಅಲ್ಲಿಯೂ ಗ್ರಹಿಸಬೇಕು. ಹೀಗೆ ಒಟ್ಟು ಅಷ್ಟರೂಪಿಯಾದ ಬ್ರಹ್ಮನನ್ನು ಈ ಉಪನಿಷತ್ತಲ್ಲಿ ಉಪದೇಶಿಸಲಾಗಿದೆ ಎಂದು ಸಿದ್ಧವಾಗುವುದು. ಅನ್ನ, ಪ್ರಾಣ, ಚಕ್ಷಸ್ಸು ಮೊದಲಾದ ಎಲ್ಲ ಶಬ್ದಗಳಿಗೂ ಭಗವಂತನ ವಿಶಿಷ್ಟ ಗುಣ ಪ್ರತಿಪಾದಕವಾದ ನಾಮಗಳೆಂದು ಭಾಷ್ಯದಲ್ಲಿ ಪ್ರಮಾಣ ಉದಾಹರಣಪೂರ್ವಕವಾಗಿ ವಿವರಿಸಿದ್ದಾರೆ. ಈ ಉಪನಿಷತ್ತಲ್ಲಿ ಹೇಳಿರ್ತಕ್ಕಂಥದ್ದು ಚಕ್ಷಸ್ಸು ಆಗಲಿ, ಶ್ರೋತ್ರ, ಮನ ಯಾವುದಾದರೂ ಸಹ ಯಾವ ಮನುಷ್ಯನ ನಮ್ಮ ಇಂದ್ರಿಯಗಳಿದೆ ಇದಕ್ಕೆ ಅಭಿಮಾನಿ ದೇವತೆಗಳನ್ನು ಆ ದೇವತೆಗಳಲ್ಲಿ ನಿಂತು ಕೆಲಸ ಮಾಡತಕ್ಕಂಥವನು ಭಗವಂತ ಮಾತ್ರ, ವಿಷ್ಣು ಮಾತ್ರ. ಅವನು ನಾನಾ ರೂಪದಲ್ಲಿ ಈ ಕ್ರಿಯೆಯನ್ನು ಮಾಡುತ್ತಿದ್ದರಿಂದ ಅವನನ್ನು ಬೇರೆ ಬೇರೆ ಹೆಸರಿಂದ ಕರೆಯುತ್ತಾರೆ. ಅದನ್ನು ತಿಳಿಯುವಂತಾಗು. ಆದ್ದರಿಂದ ನನಗೆ ಕಣ್ಣಿದೆ, ಆದ್ದರಿಂದ ನಾನು ಬ್ರಹ್ಮ, ನನಗೆ ಮೂಗಿದೆ, ನಾನು ಬ್ರಹ್ಮ, ನನಗೆ ಕಣ್ಣು, ಹೀಗೆ ಹೇಳಿ ಎಲ್ಲವೂ ಬ್ರಹ್ಮನ ಅಂಗ ನನ್ನನ್ನು ಹೇಳುತ್ತಿದೆ ಎಂಬ ಹೇಳಿ ಜೀವರು ಶಾಸ್ತ್ರ ಹೇಳುತ್ತಿರುವುದು ಜೀವನನ್ನು ಕುರಿತು ಎಂಬುದು ಸರ್ವತಾ ತಿಳಿಯಬಾರದು. ಇಲ್ಲಿ ಜೀವ ಶಬ್ದ ಎಂಬತಕ್ಕಂಥದ್ದು ಬ್ರಹ್ಮನೇ ಹೊರತು
ಬ್ರಹ್ಮನನ್ನು ಜೀವ ಶಬ್ದದಿಂದ ಎಂದು ತಿಳಿಯಬಾರದು ಎಂದು ಅರ್ಥ ಏನು ಅಂದರೆ ಮನುಷ್ಯರಾಗಿರ್ತಕ್ಕಂಥ ಉಪಜೀವನಾಗಿರ್ತಕ್ಕಂಥ ಮನುಷ್ಯರನ್ನು ಬ್ರಹ್ಮ ಎಂದು ತಿಳಿಯಬಾರದು ಎಂಬುದು ಮುಖ್ಯ ತಾತ್ಪರ್ಯ. ಈ ವಿಷಯವನ್ನು ನ್ಯಾಯವಿವರಣದಲ್ಲಿ ಶ್ರೀಮದಾನಂದ ತೀರ್ಥರು ಯಾಕೆ ಹೇಳಿದರು ಅಂದರೆ, ಮೂಲಭೂತವಾಗಿ ಈಗ ಬಿಂಬೋಪಾಸನವಾದ್ದರಿಂದ ಶಾಸ್ತ್ರವಿರುವುದೇ ನಮಗೆ ಬೋಧಕ ರೂಪದಲ್ಲಿ. ನಮ್ಮನ್ನು ತಿಳಿಸಲು ಯಾವ ಶಾಸ್ತ್ರದ ಅವಶ್ಯಕತೆ ಇಲ್ಲ. ಅಜ್ಞಾನಿಗಳು, ಜ್ಞಾನವಿಲ್ಲದೆ ಇರತಕ್ಕಂಥವರು ಎಲ್ಲವೂ ತಮ್ಮಿಂದಲೇ ಆಗುತ್ತಿಲ್ಲ ಎಂಬತಕ್ಕಂಥ ಭ್ರಮೆಯಿಂದ ಇರುತ್ತಾರೆ. ಆ ಅಜ್ಞಾನದ ದಶೆಯಿಂದ ಅವರಿಗೆ ಅತ್ಯಂತ ಘೋರತಮವಾದ ನರಕಾದ ಅನರ್ಥಗಳು ಪ್ರಾಪ್ತವಾಗುತ್ತದೆ. ಈ ಅಜ್ಞಾನ ಮಾರ್ಗವನ್ನು ಅನುಸರಿಸುವುದು ಎಲ್ಲರಿಗೂ ಯಾರಿಗೂ ಇಷ್ಟಕರವಾಗುವುದಿಲ್ಲ. ಇದನ್ನು ಎಚ್ಚರಿಸಲು ಶ್ರುತಿ ಸ್ಮೃತಿಗಳು, ಬ್ರಹ್ಮಸೂತ್ರ ಎಲ್ಲವೂ ಹೊರಟಿರತಕ್ಕಂಥದ್ದು. ಇದು ಅನ್ಯದಾಕಾರವಾಗಿ ತಿಳಿಯಬಾರದು. ಹೀಗೆ ತಿಳಿದವರು ವರದರು ಅಂತ ಹೇಳಿದ ಕೂಡಲೇ ಜ್ಞಾನಿಗಳು, ಶಾಸ್ತ್ರವನ್ನು ಅರಿತಂಥವರು, ಶ್ರವಣ ಮನನ ನಿಧ್ಯಾಸನದಿಂದ ಶಾಸ್ತ್ರವನ್ನು ಅರಿತಂಥವರಿಗೆ ವರದರು ಅಂತ ಹೆಸರು. ಎಲ್ಲವೂ ನಮ್ಮಿಂದಲೇ, ನಮಗಾಗಿ, ನಾವೇ ಶಾಸ್ತ್ರವನ್ನು ಪ್ರತಿಪಾದಕವಾಗಿದೆ, ಜೀವನನ್ನು ಕುರಿತು ಹೇಳುತ್ತಿದೆ ಎಂಬತಕ್ಕಂಥ ಚಿಂತನೆ ಸರ್ವತಾ ಒಳಿತಲ್ಲ ಎಂಬುದನ್ನು ಎಚ್ಚರಿಸಲು ಈ ಜೀವ ಪ್ರಕರಣದಲ್ಲಿ ಮುಖ್ಯವಾಗಿ ತಿಳಿಯಬೇಕು. ಅದನ್ನು ನ್ಯಾಯ ದೃಷ್ಟಿಯಿಂದ, ನ್ಯಾಯ ವಿವರಣ ರೀತಿಯಲ್ಲಿ ಶ್ರೀಮದಾನಂದ ತೀರ್ಥರು ಈ ನ್ಯಾಯವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾವೇ ರಾಜರಾಗಿದ್ದಲ್ಲಿ ನಮಗೆ ಬೇರೆಯವರ ಅಧೀನವಾಗಿರಬೇಕಾಗಿತ್ತು. ನಾವು ಸ್ವತಂತ್ರರಾಗಿದ್ದಲ್ಲಿ ನಮಗೆ ದುಃಖ ಬರಬಾರದಾಗಿತ್ತು. ನಾವು ಪರರ ಅಧೀನದಲ್ಲಿದ್ದೇವೆ ಮತ್ತು ದುಃಖಿಗಳಾಗಿದ್ದೇವೆ. ಆದ್ದರಿಂದ ನಾವು ರಾಜರು ಅಲ್ಲ ಮತ್ತು ನಾವು ಅಲ್ಪರು, ನಾವು ಅಜ್ಞಾನಿಗಳು ಎಂಬುದನ್ನು ತಿಳಿಬೇಕು. ಎಲ್ಲ ಶಾಸ್ತ್ರಗಳು ಹೊರಟಿರುವುದು ನಮ್ಮ ಅಜ್ಞಾನವನ್ನು ತಿಳಿದುಕೊಂಡು ಜ್ಞಾನವನ್ನು ಸಂಪಾದನೆ ಮಾಡೋಕ್ಕೋಸ್ಕರವಾಗಿಯೇ ಹೊರತು ನಾನೇ ಪೂರ್ಣ, ನಾನೇ ಬ್ರಹ್ಮ, ನನಗೆ ತಿಳಿಯಬೇಕಾದ್ದು ಏನೂ ಇಲ್ಲ ಎಂಬತಕ್ಕಂಥ ಭ್ರಷ್ಟ ತಿಳುವಳಿಕೆ ಅಂದರೆ ಅಯೋಗ್ಯವಾದ ಮನಸ್ಸು ಚಿಂತನೆಯನ್ನು ಮಾಡಿಕೊಳ್ಳಬಾರದು. ಅದರಿಂದ ಅನರ್ಥವೇ ಆಗುತ್ತದೆ ಹೊರತು ನಮಗೆ ಇಷ್ಟು ಸಾಧನವಾಗುವುದಿಲ್ಲ, ಸುಖ ಎಂದಿಗೂ ಆಗುವುದಿಲ್ಲ ಮತ್ತು ಉತ್ತಮವಾದ ಲೋಕವಂತೂ ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದನ್ನು ಎಚ್ಚರಿಸೋಕ್ಕೋಸ್ಕರವಾಗಿ ನ್ಯಾಯ ವಿವರಣೆಯಲ್ಲಿ ಶ್ರೀಮದಾನಂದ ತೀರ್ಥರು ಉಪದೇಶ ಮಾಡಿದ ಪ್ರಸಂಗ. ಶ್ರೀಮದಾನಂದ ತೀರ್ಥರು ಉಪದೇಶ ಮಾಡಿದದ್ದನ್ನೇ ಶ್ರೀ ಪುರಂದರದಾಸರು ವರದರು ಎಂಬ ಶಬ್ದದಿಂದ ಜೀವರು ಹೇಗೆ ಬಾಳಬೇಕು ಎಂಬುದನ್ನು ವರದರು ಎಂಬ ಶಬ್ದದಿಂದ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಶ್ರೇಷ್ಠ ಜ್ಞಾನವನ್ನು ಒದಗಿಸಿದ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ಮೋಕ್ತಿಮಿದೆ ಮಾಂದೆ ಹೇಳಿ, ಇಂತಹ ಸುಜ್ಞಾನ ಒದಗಿಸುವುದು ಕೇವಲ ಮನುಷ್ಯ ರೂಪದಲ್ಲಿ ಜೀವರು ಮನುಷ್ಯರಾಗಿ ಇದ್ದು ಯೋಗ್ಯ ಗುರುಗಳ, ಯೋಗ್ಯ ತಂದೆ ತಾಯಿಗಳ ಸಂತತಿಯಲ್ಲಿ, ಪರಂಪರೆಯಲ್ಲಿ ಬಂದಾಗ ಮಾತ್ರ ಸಾಧ್ಯ. ಆದ್ದರಿಂದ ಶ್ರೇಷ್ಠ ಪರಂಪರೆಯಲ್ಲಾದ ತಂದೆ ತಾಯಿಗಳಿಗೆ ವಿಶೇಷವಾದ ನಮಸ್ಕಾರವನ್ನು ಸಲ್ಲಿಸಬೇಕು. ಗುರು ಹಿರಿಯರನ್ನು ವಿಶೇಷವಾಗಿ ನಮಸ್ಕರಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ಈ ಶ್ರೇಷ್ಠ ಪರಂಪರೆಯಲ್ಲಿ ಜ್ಞಾನವನ್ನು ನಮ್ಮ ಉಪದೇಶ ಮಾಡಿದ್ದರಿಂದ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳ ಹಿರಿತನವನ್ನು, ಅವರ ವಿಶೇಷವಾದ ಅನುಗ್ರಹ ರೂಪವನ್ನು ಸದಾ ಚಿಂತಿಸಬೇಕು. ಇವರಲ್ಲಿಯೂ ಸಹ ಮುಖ್ಯವಾದ ಭಾರತೀಪತಿ ವಾಯುದೇವರೇ ವಿಷ್ಣುವಿನ ಆಜ್ಞಾಪೂರ್ವಕವಾಗಿ ಎಲ್ಲರಿಗೂ ಸುಜ್ಞಾನವನ್ನು ಒದಗಿಸುತ್ತಿರುವುದರಿಂದ ಇವರು ಆದಿಗುರು, ಮುಖ್ಯಗುರು, ಮೂಲಗುರು ಎಂಬುದಾಗಿ ಪ್ರಸಿದ್ಧವಾಗಿದ್ದಾರೆ. ಆದರೆ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ. ಅವನೇ ಅಷ್ಟಮ ರೂಪದಲ್ಲಿ, ಬಿಂಬರೂಪದಲ್ಲಿ ವಿಶ್ವಾದ್ಯಂತ ಇದ್ದು ಎಲ್ಲರಿಂದಲೂ ಈ ಕೆಲಸವನ್ನು ಮಾಡಿಸುತ್ತಾ ನಮಗೆ ಜ್ಞಾನವನ್ನು
ಹುಟ್ಟಿಸುತ್ತಿದ್ದಾನೆ, ಜ್ಞಾನವನ್ನು ತೋರಿಸುತ್ತಿದ್ದಾನೆ, ಜ್ಞಾನವನ್ನು ಬೆಳೆಸುತ್ತಿದ್ದಾನೆ. ಅದರ ಉಪಯೋಗವನ್ನು ಮಾಡಿಕೊಂಡು ಸರಿಯಾದ ಜ್ಞಾನದ ಭಗವಂತನ ಉತ್ಕೃಷ್ಟತೆಯನ್ನು ತಿಳಿದುಕೊಂಡು ಆ ಉತ್ಕೃಷ್ಟತೆಗೆ ನಾವು ಉಪಕಾರವನ್ನು ಹೇಗೆ ಸಲ್ಲಿಸಬೇಕು. ಭೂಯಿಷ್ಟಾಂತರ ಮುಕ್ತಿ ವಿಧೇಮ, ಭೂಯಿಷ್ಟಾಂತೇನ ಮುಕ್ತಿ ವಿಧೇಮ, ಭೂಯಿಷ್ಟಾಂತರ ಮುಕ್ತಿ ವಿಧೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.